ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿಂದ ಮಾಡುವಂತಹ ಯಾವೆಲ್ಲ ಅಡುಗೆಗಳಿದೆಯೋ ಅದನ್ನೆಲ್ಲ ಮಾಡಿ ಊಟ ಮಾಡಿ ಬಿಡಬೇಕು. ಸೀಸನ್ನಲ್ಲಿ ಸಿಗುವಂತಹ ಮಾವಿನಕಾಯಿಂದ ಮಾಡುವಂತಹ ಅಡುಗೆಗಳು ತುಂಬಾ ರುಚಿಯಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಮಾವಿನಕಾಯಿಯನ್ನು ಉಪಯೋಗಿಸಿ ಮಾಡುವಂತಹ ಒಂದು ಸಾಂಪ್ರದಾಯಿಕ ಅಡುಗೆಯೊಟ್ಟಿಗೆ ನಾನಿವತ್ತು ಬಂದಿದ್ದೇನೆ. ಇದು ಮಾವಿನಕಾಯಿ ಕಾಯಿ ರಸ ಅಥವಾ ಮಾವಿನಕಾಯಿ ಮೆಣಸುಗಾಯಿ. ಇಲ್ಲಿ ನಾನು ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಅದರ ಗೊರಟನ್ನು ತೆಗೆದು ಈ ರೀತಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂತ ಆದರೆ ಸಿಪ್ಪೆಯನ್ನು ತೆಗೆದು ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಒಂದು ದಪ್ಪ ತಳದ ಬಾಣಲೆಗೆ ಹಾಕಿ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಬೇಯೋದಕ್ಕೆ ಅವಶ್ಯಕತೆ ಇರುವಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ 1.5 ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಉಪ್ಪನ್ನು ಮತ್ತೆ ಸಹ ನಾವು ಆಮೇಲೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸಿ 3 ದೊಡ್ಡ ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಇಲ್ಲಿ ಹಾಕಲೇಬೇಕಾಗತ್ತೆ, ಯಾಕೆಂದರೆ ಮಾವಿನಕಾಯಿ ಹುಳಿ ಇರೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗಬೇಕು ಅಂತಂದರೆ ಇಲ್ಲಿ ಉಪ್ಪು, ಹುಳಿ, ಖಾರ ಮತ್ತು ಸಿಹಿ ಎಲ್ಲದೂ ಹದವಾಗೇ ಇರಬೇಕು. ಕಾಯಿ ರಸ ಅಥವಾ ಮೆಣಸುಗಾಯಿಗೆ ಸ್ವಲ್ಪ ಬೆಲ್ಲ ಮುಂದಾಗಿಯೇ ಇರಬೇಕು. ಇಲ್ಲಿ ನಾನು ಜೋನಿ ಬೆಲ್ಲವನ್ನು ಹಾಕಿದ್ದೇನೆ. ಉಪ್ಪು, ಬೆಲ್ಲ, ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿ ಮಾಡಿ ಮಾವಿನಕಾಯಿ ಹೋಳುಗಳು ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಮಸಾಲೆ ಮಾಡ್ಕೋತೀನಿ. ಮಸಾಲೆಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ 2 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ. ಈ ಚಮಚದಲ್ಲಿ 2 ಚಮಚ, ಒಂದು ಮಾವಿನಕಾಯಿಗೆ ಇಷ್ಟು ಉದ್ದಿನ ಬೇಳೆ ಸಾಕಾಗತ್ತೆ. ಅದೇ ಚಮಚದಲ್ಲಿ 1 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಅರ್ಧ ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಒಳ್ಳೆ ಪರಿಮಳ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. 3/4 ಭಾಗ ಹುರಿದ ನಂತರ ಇದಕ್ಕೆ ಖಾರಕ್ಕೆ ಒಂದು 7-8 ಬ್ಯಾಡಗಿ ಮೆಣಸನ್ನು ಸೇರಿಸಿದ್ದೇನೆ. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಇಲ್ಲಿ ಗುಂಟೂರನ್ನು ಹಾಕಿಲ್ಲ. ನೀವು ಖಾರ ಇಲ್ಲ ಅಂತ ಆದರೆ ಇದ್ರ ಜೊತೆಗೆ ಖಾರಕ್ಕೆ ಗುಂಟೂರು ಮೆಣಸಿನಕಾಯಿನೂ ಸಹ ಸೇರಿಸಬೇಕಾಗತ್ತೆ. ಖಾರ ಸಹ ಇಲ್ಲಿ ಮುಂದಾಗಿಯೇ ಇರಬೇಕು, ಆವಾಗಲೇ ಮೆಣಸುಗಾಯಿ ರುಚಿಯಾಗಿ ಇರೋದು. ಮೆಣಸು ಗರಿಗರಿ ಆದಮೇಲೆ, ಒಣಮೆಣಸು ಗರಿಗರಿ ಆದಮೇಲೆ ಫ್ಲೇಮನ್ನು ಸಣ್ಣದು ಮಾಡಿಕೊಂಡು ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಎಳ್ಳು ಬೇಗ ಹುರಿಯೋದ್ರಿಂದ ಕಡೆಯಲ್ಲಿ ಸೇರಿಸಿದ್ರೆ ಚೆನ್ನಾಗಾಗತ್ತೆ. ನಾನು 1.5 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಕೆಲವೊಂದು ಕಡೆ ಕಪ್ಪೆಳ್ಳನ್ನು ಹಾಕುವಂತಹ ರೂಢಿ ಸಹ ಇರುತ್ತೆ. ಇಷ್ಟ ಆಗುತ್ತೆ ಅಂತಂದರೆ ನೀವು ಹಾಕ್ಕೋಬೋದು. ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು 1 ಕಪ್ಪಿನಷ್ಟು ತೆಂಗಿನಕಾಯಿ ಹೋಳುಗಳನ್ನು ಸೇರಿಸಿದ್ದೇನೆ. ತುರಿ ಇದ್ದರೆ ತುರಿನೇ ಹಾಕ್ಕೋಬೋದು. ಮೊದಲಿಗೆ ನೀರನ್ನು ಹಾಕದೆ ಈ ರೀತಿ ನುಣ್ಣಗೆ ಇದನ್ನು ಪುಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಅರಿಬೇಕು. ಕಾಯಿ ರಸಕ್ಕೆ ಈ ಮಸಾಲೆನೇ ತುಂಬ ಇಂಪಾರ್ಟೆಂಟ್, ತುಂಬಾ ರುಚಿಯಾಗಿ ಇರುತ್ತೆ. ಸಾಂಬಾರ್ಗಿಂತ ಭಿನ್ನವಾಗಿಯೇ ಇರುತ್ತೆ. ನೋಡಿ, ಗಟ್ಟಿಯಾಗಿ ರುಬ್ಬಿ ಆಯಿತು. ಈ ಕಡೆ ಮಾವಿನಕಾಯಿ ಹೋಳು ಸಹ ಹದವಾಗಿ ಬೆಂದಿದೆ. ತೀರ ಮೆದುವಾಗೋ ತನಕ ಬೇಯಿಸ್ಕೊಳ್ಳೋದು ಬೇಡ, ಸ್ವಲ್ಪ ಹೋಳು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಾಗತ್ತೆ. ರುಬ್ಬಿರೋಂತಹ ಮಸಾಲೆಯನ್ನು ನಾವು ಬೆಂದಿರೋಂತಹ ಮಾವಿನಕಾಯಿ ಹೋಳಿಗೆ ಹಾಕ್ಕೊಂಡು ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಆದಷ್ಟು ತೆಳುವಾಗೇ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿಸೋದು, ಹಾಗೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ನೋಡಿ, ಇದು ಈ ಬಣ್ಣದಲ್ಲಿದೆಲ್ಲ ಇನ್ನೂ ಸ್ವಲ್ಪ ಡಾರ್ಕಿಶ್ ರೆಡ್ ಬಣ್ಣದಲ್ಲಿ ಬರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಸಣ್ಣ ಉರಿ ಮಾಡಿಕೊಂಡು ಕುದಿಸ್ಕೊಳ್ಳಿ. ಈ ಟೈಮ್ನಲ್ಲಿ ಉಪ್ಪು ಬೇಕಾದರೆ ಅಥವಾ ಖಾರ ಪುಡಿ ಬೇಕಾದರೆ ಅಥವಾ ಬೆಲ್ಲ ಬೇಕಾದರೆ ನೀವು ಸೇರಿಸ್ಕೊಂಡು ರುಚಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ರುಚಿಗೆ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ, ಸೊ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಕುದಿಸ್ತಾ ಇದ್ದೇನೆ. ಮಾವಿನಕಾಯಿ ಅಲ್ಲದೆ ಹಾಗಲಕಾಯಿಯಲ್ಲಿ, ಅನಾನಸ್ ಹಣ್ಣಿನಲ್ಲಿ ಸಹ ನೀವು ಕಾಯಿ ರಸ ಮಾಡ್ಬೋದು. ನಮ್ಮ ಕಡೆ ಮದುವೆ ಮನೆಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಸಾಮಾನ್ಯವಾಗಿ ಇದನ್ನು ಮಾಡೇ ಮಾಡ್ತಾರೆ. ನೋಡಿ, ಚೆನ್ನಾಗಿ ಕುದ್ದಿದೆ, ಗಟ್ಟಿ ಸಹ ಆಗಿದೆ. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆಗೆ ನಾನು ಆ್ಯಸ್ ಯೂಶುವಲ್ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೇನೆ. 1 ಚಮಚ ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಸಾಸಿವೆ, ಒಳ್ಳೆ ಪರಿಮಳದ ಇಂಗು, ಸ್ವಲ್ಪ ಕರಿಬೇವಿನ ಸೊಪ್ಪು. ನೀವು ಇಂಗನ್ನು ಹುರಿಲಿಕ್ಕೆ ಹಾಕಿದರೆ ಒಗ್ಗರಣೆಗೆ ಹಾಕಬೇಕಂತೇನಿಲ್ಲ. ಈ ರೀತಿ ಒಗ್ಗರಣೆಗೆ ಹಾಕಿದ್ರೆ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಚೆನ್ನಾಗಿ ಬೆಂದ ಮೇಲೆ ಮೆಣಸುಗಾಯಿಗೆ ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾಗಿರುವಂತಹ ಮಾವಿನಕಾಯಿ ಮೆಣಸುಗಾಯಿ ಅಥವಾ ಕಾಯಿ ರಸ ತಯಾರಾಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಸಹ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು. ನೋಡಿದ್ರಲ್ಲ, ಮಾವಿನಕಾಯಿ ಸೀಸನ್ ಇದೆ. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.